ಅಮ್ಮ ಚಕ್ಕೋಲಿ ಮಾಡಂತ ಹೇಳಿ ಕಮೆಂಟ್ ಮಾಡಾಕತ್ತಾರ. ಇವತ್ತು ನಾಷ್ಟಕ್ಕೆ ಚಕ್ಕೋಲಿನ ಮಾಡಿಬಿಡಲ್ಲ. ಮೆಂತೆ ಸೊಪ್ಪ ಐತಿ ಹಾಕಿ ಮಸ್ತ್ ಚಕ್ಕೋಲಿ ಮಾಡ್ಬಿಟ್ಟೆ. ಹಾ, ಈ ಖಾರ ಚಕ್ಕೋಲಿ ಮಾಡಾಕ ಮೆಂತೆ ಸೊಪ್ಪ ತೊಳೆದಿಟ್ಕೊಂಡೀನಿ. ಮತ್ತೆ ಈ ಚಪಾತಿ ಹಿಟ್ಟಿನ್ಯಾಗ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಗಟ್ಟೆಂಗ್ ನಾದ್ ಇಟ್ಕೋಬೇಕು. ಚಕ್ಕೋಲಿಗೆ ಮ್ಯಾಗ ಹಾಕಾಕ ಕೊಬ್ಬರಿ ಮತ್ತೆ ಕೊತ್ತಂಬರಿ ಸ್ವಲ್ಪ ಜಜ್ಜಿ ಇಟ್ಕೊಳಕತ್ತೀನಿ. ಈಗ ಈ ಹಿಟ್ಟು ನಾದಿದ್ದನ್ನ ಮಿದ್ಕೊಂಡ ಉಳ್ಳಿ ಮಾಡಿ ಚಪಾತಿ ಲಟ್ಟಿಸಿ ಶಂಕರಪಾಳಿ ತರ ಕೊಯ್ದು ಮರದಾಗ ಹಾಕಿ ಇಟ್ಕೋಬೇಕು. ಈಗ ಈ ಒಗ್ಗರಣೆಗೆ ಎಣ್ಣೆ ಒಳಗ ಬೆಳ್ಳುಳ್ಳಿ, ಮೆಂತೆ ಪಲ್ಲೆ, ಟಮಾಟಿ, ಖಾರ, ಅರ್ಶಿನ, ಉಪ್ಪು ಹಾಕಿ ಒಗ್ಗರಣೆ ಕೊಡ್ಬೇಕು. ಇದನ್ನೆಲ್ಲ ಎಣ್ಣೆಗ ಚಲೋ ತಂಗ ಫ್ರೈ ಮಾಡ್ಕೊಂಡ್ ಒಂದ್ ಚರ್ಗಿ ನೀರ್ ಹಾಕ್ಬೇಕು. ಈಗ ಇದು ನೀರ್ ಕುದಿ ಬಂತಂದ್ರ ಕೊಯ್ದು ಇಟ್ಕೊಂಡಿದ್ ಚಪಾತಿ ಹಾಕ್ಬೇಕ. ಆಮೇಲೆ ಜಜ್ಜಿ ಇಟ್ಕೊಂಡಿದ್ದ ಕೊಬ್ಬರಿ ಕೊತ್ತಂಬರಿ ಹಾಕಿ ಮ್ಯಾಗ ಒಂದ್ ಸ್ವಲ್ಪ ತುಪ್ಪ ಹಾಕಿ ಇಳಿಸ್ಬಿಡ್ಬೇಕು. ಈಗ ಇದು ಬಿಸಿ ಬಿಸಿ ಖಾರ ಚಕ್ಕೋಲಿ ರೆಡಿ ಆಯ್ತು.